ಜೈಲುಗಳನ್ನು ಉದಾಟಾಗಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜೈಲುಗಳನ್ನು ಹೋಟೆಲನ್ನಾಗಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜೈಲುಗಳ ಕೈದಿಗಳಿಗೆ ಎಲ್ಲ ಐಷಾರಾಮಿ ಜೀವನ ನಡೆಸಿಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಸಮರ್ಥ ಗ್ರಾಮಾಂತರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಜೈಲುಗಳನ್ನು ರೆಸಾರ್ಟ್ ಆಗಿ ಮಾರ್ಪಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜೈಲುಗಳನ್ನು ಜೈಲುಗಳನ್ನು ರೆಸಾರ್ಟ್ ಆಗಿ ಮಾಡುತ್ತಿರುವ ಗೃಹ ಸಚಿವರಿಗೆ, ಜೈಲುಗಳನ್ನು ರೆಸಾರ್ಟ್ ಆಗಿ ಮಾರ್ಪಾಡು ಮಾಡುತ್ತಿರುವ ಗೃಹ ಸಚಿವರಿಗೆ, ಒಳ್ಳೆಯ ಅಧಿಕಾರಿಗಳಿಗೆ ಕೆಲಸ ಮಾಡದಿರಲು ಪ್ರೋತ್ಸಾಹಿಸುತ್ತಿರುವ ಪರಮೇಶ್ವರರಿಗೆ ಕೊಡಲೇಬೇಕು, ಕೊಡಲೇಬೇಕು. ಪ್ರಥಮ ಬಾರಿಗೆ ಉಗ್ರಗಾಮಿ ಸಿಕ್ಕಿದ್ದು ವಿಜಯಪುರ ಇದ್ದವರು ಅದಕ್ಕೆ ಸರ್ ಸಿವಿಲ್ ಆಫೀಸಲ್ಲಿ ವಿಜಯಪುರ ಇತ್ತು. ಅದಕ್ಕೆ ಸ್ವಲ್ಪ ನೀವು ತಾವು ಗಂಭೀರವಾಗಿ ಪರಿಗಣಿಸಿ ಏನು ಆಕ್ಟಿವಿಟೀಸ್ ಮಾಡಿದ್ರು ಹಿನ್ನೆಲೆ ಅದಾರ ಏನದಾರ ಸ್ವಲ್ಪ ಇವು ಕೂಡ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸ್ಬೇಕಂತ ಸರ್. ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡಕ್ಕೆ ಬಿಡಲಾಗ್ಯಾರ ಸರ್ ಸರ್ಕಾರದವರು. ಒಳ್ಳೆ ಪೊಲೀಸ್ ಅಧಿಕಾರಿ ಮಾಡಿ ಅಲ್ಲಿ ಏನೋ ಪದ್ಧತಿನೂ ನಾವು ಫೇಸ್ ಮಾಡಿದ್ದೀವಿ. ಅದ್ರ ಪ್ರಕಾರ ನಾವು ಪ್ರಮಾಣ ತಗೋತೀವಿ. ಈ ವಿಜಯಪುರ ಬಗ್ಗೆ ನಾವು 100% ಆಮೇಲೆ ಬಗ್ಗೆ ನಮ್ಮ ಇಲಾಖೆ ಸಮರ್ಥವಾಗಿದೆ. ನಾವು ಸಮರ್ಥವಾಗಿ ನಿಭಾಯಿಸಿದ್ದೀವಿ. ಯಾವುದೋ ಘಟನೆಗಳು ನಾವು ಭಾಗವಹಿಸ್ತೀವಿ. ಯಾವುದೋ ಅಂತ ಕಂಡು ಬಂದಿಲ್ಲ. ಡಿಜಿ ಸಾಹೇಬ್ ಆಫೀಸಿಗೆ ಕಳಿಸಿ ಕ್ರಮ ಕಳಿಸ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಮುಚ್ಚಿ ಕುಳಿತಿರುವ ಪರಮೇಶ್ವರ್ ಅವರಿಗೆ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಪದಾಧಿಕಾರಿಗಳು ಹಾಗೂ ನಮ್ಮ ಪೇರೆಂಟ್ ಬಾಡಿಯ ಪದಾಧಿಕಾರಿಗಳು ಸೇರಿದ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತಿನ ದಿವಸ
ಪರಪ್ಪನ ಅಗ್ರಹಾರದಲ್ಲಿ ಒಂದು ಕೃತ್ಯ ನಡೆದಿದೆ. ತಮಗೆಲ್ಲ ಗೊತ್ತಿರ್ಬೋದು, ತಮ್ಮ ಮೀಡಿಯಾ ಮುಖಾಂತರನೇ ನಮ್ಗೆ ಗೊತ್ತಾಗಿದೆ. ಅದು ಏನಪ್ಪ ಅಂತಂದ್ರೆ ಜೈಲುಗಳು ರೆಸಾರ್ಟಾಗಿ ಕನ್ವರ್ಟ್ ಆಗತ್ತವೆ ಇವತ್ತಿನ ದಿವಸದಾಗ. ರೆಸಾರ್ಟ್ ಅನ್ಬೋದು, ಅದಕ್ಕೆ ಪಬ್ ಡ್ಯಾನ್ಸ್ ಅನ್ಬೋದು, ಏನೇ ಇರ್ಬೋದು. ನಿನ್ನೆ ಆಗಿರ್ತಕ್ಕಂಥ ಬಾಂಬ್ ಬ್ಲಾಸ್ಟಿಗೂ ಇವ್ರದೇ ಇಲ್ಲಿಂದ ಸಹಕಾರ ಇರೋಂಗಿಲ್ಲ ಅಂತ ಒಂದು ಏನು ಗ್ಯಾರಂಟಿ? ಅದಕ್ಕೆ ಅಲ್ಲಿ ಅವರಿಗೆ ಎಲ್ಲನೂ ಲ್ಯಾಪ್ಟಾಪ್, ಮೊಬೈಲ್, ಉಗ್ರರಿಗೆ, ರೇಪಿಸ್ಟ್ಗಳಿಗೆ ಇಂಥ ಕೃತ್ಯಗಳು ಮಾಡೋಕೆ ಅವ್ರಿಗೆ ಎಲ್ಲನೂ ಸಹಕರಿಸ್ತೇವೆ ಸರ್ಕಾರ. ಅದಕ್ಕೆ ನಾವು ಇವತ್ತು ಯುವ ಮೋರ್ಚಾ ವತಿಯಿಂದ ನಮ್ಮ SP ಅವರಿಗೆ ಮನವಿ ನೀಡಲಾಕ್ಕೆ ಬಂದಿದ್ದೀವಿ. ಯಾಕಪ್ಪ ಅಂದ್ರೆ ಇಂದಿನ ಇತಿಹಾಸ ತೆಗೆದು ನೋಡಿದಾಗ ನಮ್ಮ ವಿಜಯಪುರ ಜಿಲ್ಲೆ ಒಳಗಡೆ ಸಾಕಷ್ಟು ಭಯೋತ್ಪಾದನೆ ಘಟನೆಗಳಾಗುವಂಥ ಸಹಕರಿಸುವಂಥ ಎಲ್ಲ ಕೈದಿಗಳು ಇಲ್ಲಿ ಬಂದು ಹೋಗಿದ್ದಾರೆ, ಇಲ್ಲಿ ಅದಾರ. ಅದಕ್ಕೆ ಇದು ನಮ್ಮದು ಭಾಳ ಒಂದು ಬ್ಯಾಡ್ಲಕ್ ಅನ್ಕೋಬೇಕು. ಮುಂದಿನ ದಿನದೊಳಗೆ ಈ ಒಂದು ಯಾವುದೂ ಇಂಥ ಕೃತ್ಯ ಆಗಬಾರ್ದಂತ ಖಂಡಿಸಿ ಇವತ್ತಿನ ದಿವಸ ನಮ್ಮ ಪದಾಧಿಕಾರಿಗಳು ನಮ್ಮ ಎಲ್ಲ ಹಿರಿಯರ ಜೊತೆಗೆ ಬಂದು SP ಅವ್ರ ಮನವಿ ಕೊಟ್ಟಿದ್ದೀವಿ. ಅದೇ ಮುಖಾಂತರ ನಾವು ನಮ್ಮ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಕೃತ್ಯವನ್ನು ಕೂಡಲೇ ಎಚ್ಚೆತ್ತುಕೊಂಡು ಅವರಿಗೆಲ್ಲನೂ ಸಹಕಾರ ಬಂದ್ ಮಾಡಬೇಕು, ದೇಶದ ವಿರೋಧ ಚಟುವಟಿಕೆಗಳಿಗೆ ಬೆಂಬಲಿಸಿ ನಿಂದಿರಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಶ್ರೀಧರ್ ಬಿಜೇರಿಗೆ ಹಿಂದಿನ ನಿಕಟಪೂರ್ವ ಜಿಲ್ಲಾ ಉಪಾಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರೆ ಮೇರೆಗೆ ರಾಜ್ಯಾದ್ಯಂತ ಈ ರೀತಿ ಪ್ರತಿಭಟನೆಗಳನ್ನು ಅವರು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಯಾಕೆ ಮುತ್ತಿಗೆ ಹಾಕಿವೆ ಅಂದರೆ, ಮೊನ್ನೆ ದಿವಸ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಏನು ಸಾದಿಕ್ ಎಂಬ ಉಗ್ರಗಾಮಿ ಇರ್ಬೋದು ಅಥವಾ ಉಮೇಶ್ ರೆಡ್ಡಿ ವಿಕೃತ ಕಾಮಿ, ಈ ರೀತಿ ಜೈಲಿನಲ್ಲಿರುವಂಥ ಕೈದಿಗಳಿಗೆ ರಾಜ್ಯಾತೀತವಾಗಿ ಮೊಬೈಲ್ಗಳಿರ್ಬೋದು, TV ಗಳಿರ್ಬೋದು, ಈ ರೀತಿ ವಿಡಿಯೋಗಳು ವೈರಲ್ ಆಗಿದ್ದಾವೆ. ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೋಡ್ತಾ ಇದ್ದೇವೆ. ಯಾಕಂದ್ರೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ನ ಹತ್ತನೇ ಮೊಬೈಲ್ ಐತಿ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗೈತಿ, ನಮ್ಮ ಗೃಹ ಮಂತ್ರಿಗಳು ಸಮರ್ಥರಿದ್ದಾರೋ ಅಸಮರ್ಥರಿದ್ದಾರೋ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾಯಿದೆ. ಕೂಡಲೇ ಅದೇ ರೀತಿ ಮೊನ್ನೆ ಕೂಡ 15 ವರ್ಷಗಳಿಂದ ವಿಜಯಪುರ ನಗರದಲ್ಲಿ ಕಣ್ಮರೆಸ್ಕೊಂಡಂಥ ಒಬ್ಬ ಉಗ್ರವಾದಿಗಳನ್ನು 15 ವರ್ಷಗಳ ನಂತರ ಬಂಧಿಸಿದ್ದು ನಮಗೆಲ್ಲ ಗೊತ್ತಿದೆ. ಅದಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ. ಏನು ಜೈಲಿನಲ್ಲಿ ಇರುವಂಥ ಕೈದಿಗಳಿಗೆ ಜೈಲೈತೋ ಅಥವಾ ರೆಸಾರ್ಟ್ ಐತೋ ಅನ್ನೋದು ಪ್ರಶ್ನೆ ಉದ್ಭವ ಆಗತೈತಿ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಈ ರೀತಿ ಮತ್ತೊಮ್ಮೆ ಈ ರೀತಿ ಕೃತ್ಯಗಳಾಗದಂತೆ, ಈ ರೀತಿ ಘಟನೆಗಳು ಮರುಕಳಿಸದಂತೆ ನಿಗಾ ವಹಿಸಬೇಕಂತೇಳಿ ರಾಜ್ಯ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆ ಸದಸ್ಯ. ನೇರವಾಗಿ ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ ಇವತ್ತು ಜನರು ನೋಡ್ತಾ ಇದ್ದಾರೆ. ಒಟ್ಟಾರೆ ಅವರು ದೇಶ ದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡೋದು ಜಿ ಪರಮೇಶ್ವರ್ ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು. ಕಾರಣ ರಾಜ್ಯಾತೀತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಹೊರಗಡೆ ಪಾಕಿಸ್ತಾನ ಘೋಷಣೆ ಕೂಗಿದ್ರೆ ಅವರು ಸಮರ್ಥನೆ ಮಾಡ್ಕೋತಾರೆ ಅವ್ರ ಬಗ್ಗೆ ಒಂದು ಅಧಿವೇಶನ ಸಂದರ್ಭದಲ್ಲಿ. ಹೀಗೆ ಅನೇಕ ವಿಷಯಗಳನ್ನು ತಗೊಂಡು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 25 ವರ್ಷಗಳವರು ಸಾದಿಕ್ ಒಬ್ಬ ಕೈಪಲ್ಲೆ ಮಾರ್ಕೊಂಡು ಇಲ್ಲಿದ್ದ. ಗೃಹ ಇಲಾಖೆಯವರು ಏನು ಕೆಲಸ ಮಾಡ್ತಾಯಿದ್ದಾರೆ? ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶ ದ್ರೋಹಿಗಳನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ಕೊಂಡು ಬೇರೆ ದೇಶ ಪ್ರೇಮ ಅವ್ರ ಬಗ್ಗೆ ಅಭಿಮಾನ ಇಲ್ಲ. ಅದು ನಮ್ಗೆ ಭಾಳ ನೋವಿನ ಸಂಗತಿ. ಇದಕ್ಕೆ ನಾವು ಖಂಡಿಸ್ತೀವಿ. ಯುವ ಮೋರ್ಚಾ ಜಿಲ್ಲೆಯಿಂದ ಇವತ್ತು ನಾವು ದೊಡ್ಡ ಪ್ರಮಾಣ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. SP ಆಫೀಸ್ ಮುತ್ತಿಗೆ ಹಾಕಿದ್ದೇವೆ. ಗೃಹ ಇಲಾಖೆಯವರು ಮತ್ತು ಜಿ ಪರಮೇಶ್ವರ್ ರಾಜೀನಾಮೆ ಕೊಡಬೇಕಂತ ನಾವು ಯುವ ಮೋರ್ಚಾ ಮುಖಾಂತರ ಆಗ್ರಹ ಮಾಡ್ತೇನೆ. ರಾಘವೇಂದ್ರ ಕಾಪ್ಸೆ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ. SP ಅವ್ರಿಗೆ ಮನವಿ ಕೊಡುವಂಥದ್ದೊಂದು ನಾವು ಚಟುವಟಿಕೆಗಳನ್ನ ಇವತ್ತು ಮಾಡಿದ್ದೀವಿ. ಈ ಒಂದು ಉಗ್ರ ಹೋರಾಟಕ್ಕೆ ಕಾರಣವೇನೆಂದರೆ, ಇವತ್ತು ಜೈಲಿನಲ್ಲಿ ಇರುವಂತಹ ಉಗ್ರಗಾಮಿಗಳಿಗೆ ಐಷಾರಾಮಿ ಜೀವನವನ್ನು ನಮ್ಮ ಈ ಸರ್ಕಾರ ಕೊಡ್ತಿದೆ. ಅವ್ರುಗಳಲ್ಲಿ ಮೊಬೈಲ್ಗಳ ಬಳಕೆ ಆಗಿರ್ಬೋದು. ಅಂದರೆ ಜೈಲ್ ಅಂದರೆ ಒಂದು ಪಬ್ ಥರ, ಆದರೆ ರೆಸಾರ್ಟ್ ಥರ ಮಾಡಿಬಿಟ್ಟಿದ್ದಾರೆ. ಉಗ್ರಗಾಮಿಗಳಿಗೆ ಸೂಕ್ತ ಒಂದು ಕ್ರಮ ಕೈಗೊಳ್ಳಬೇಕು, ಅವ್ರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕಂತೇಳಿ ಅವ್ರಿಗೆ ಜೈಲಿಗೆ ಕಳಿಸ್ತಾರೆ ನ್ಯಾಯಾಂಗ ವ್ಯವಸ್ಥೆ. ಆದ್ರೆ ಇವರು ಜೈಲಿನಲ್ಲಿ ಕೊಡುವಂಥ ವ್ಯವಸ್ಥೆ ನೋಡಿದ್ರೆ ಅವ್ರ ಕೈಯಲ್ಲಿ ಮೊಬೈಲ್ಗಳು ಸಿಗ್ತಾವೆ. ಅವರೊಂದು ಐಷಾರಾಮಿ ಜೀವನವನ್ನು ಅಲ್ಲಿ ಕಳೀತಿರ್ತಾರೆ. ಆ ಮೊಬೈಲ್ಗಳನ್ನ ಬಳಕೆ ಮಾಡಿ ಅವರು ನಮ್ಮ ದೇಶದ ವಿರುದ್ಧವೇ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾರೆ. ಇವತ್ತು ಯಾರು ಕೂಡ ನಾವು ಈ ಸರ್ಕಾರದಲ್ಲಿ ಸುರಕ್ಷಿತವಾಗಿಲ್ಲ. ಇವತ್ತು ಮಹಿಳೆಯರಾಗಿರ್ಬೋದು ಮತ್ತು ನಮ್ಮ ದೇಶದ ಯುವಕರಾಗಿರ್ಬೋದು ಮತ್ತು ನಮ್ಮ ಎಲ್ಲರನ್ನ ಸಲಹುತ್ತಿರುವ ನಮ್ಮ ರೈತ ಬಳಗದವರಾಗಿರ್ಬೋದು ಇವತ್ತು ಬೀದಿಗೆ ಬಂದು ಹೋರಾಟಗಳನ್ನು ಮಾಡುವ ನಿಟ್ಟಿನಲ್ಲಿ ಅವ್ರಿಗೆ ತಮ್ಮ ಮನೆ ಮಠ ಬಿಟ್ಟು, ತಮ್ಮ ಕೆಲಸ ಕಾರ್ಯ ಬಿಟ್ಟು, ಹೊಲದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಇವತ್ತು ಬೀದಿಗಿಳಿದ ಹೋರಾಟಗಳನ್ನು ಮಾಡಲಿಕ್ಕೆ ಈ ಸರ್ಕಾರ ಹಚ್ಚಿದ. ಅದಕ್ಕೆ ಈ ಸರ್ಕಾರ ಯಾವುದೇ ತರಹದ ಸಮಾಜಕ್ಕೆ ಒಂದು ಒಳಿತ ಆಗಿಲ್ಲ ಅಂಥೇಳಿ ನಂದೊಂದು ಅನಿಸಿಕೆ. ಈ ಎಲ್ಲರ ಹೊಣೆ ಹೊತ್ತು ಈ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನೇರವಾಗಿ ರಾಜೀನಾಮೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸಿದ್ದೀನಿ. ನಿಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಜನಸಾಮಾನ್ಯರಿಗೆ ಆಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ರೈತರಿಗಾಗಿರ್ಬೋದು
ಒಂದು ಯಾವುದೇ ತರಹದ ಸುರಕ್ಷತೆ ಕೂಡ ಇಲ್ಲ. ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರ ದಿನೇ ದಿನೇ ಹೆಚ್ಚಾಗುತ್ತಿದೆ. ಆ ರೀತಿಯಲ್ಲಿ ನೀವು ಉಗ್ರಗಳಿಗೆ ಮತ್ತು ಕೈದಿಗಳಿಗೆ ನೀವು ಈ ಥರ ಎಲ್ಲ ಅದ್ರಾತಿಥ್ಯ ರಾಜಾತಿಥ್ಯ ಕೊಡ್ತಿದ್ರೆ ಅವ್ರು ಹೊರಗಡೆ ಬಂದು ಮತ್ತೆ ಅದೇ ಕೃತ್ಯವನ್ನು ಎಸಗುತ್ತಾರ. ಹೀಗಾಗಿ ಅದನ್ನೆಲ್ಲ ಕೂಡ ತಕ್ಷಣ ನಿಲ್ಲಿಸಬೇಕು. ಇದ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಮತ್ತು ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಬಿದಿಗಿಡಿಬೇಕಾಗ್ತದೆ. ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಳ್ತಿದ್ದೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ನಾನು ಸ್ವಪ್ನ ಕಣ್ಮುಚ್ನಾಳ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ, ವಿಜಯಪುರ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.